ತಡೆಯನ್ನು ಉಂಟು ಮಾಡ್ತದೆ. ಯಾವುದೋ ಈ ಮದ್ಯಪಾನ, ಈ ಧೂಮಪಾನ. ಕೆಲವರಿಗೆ ಬಗ್ಗಿ ಸೇವನೆ ಇರ್ಬೋದು, ಬೀಡಿ ಸಿಗರೇಟ್ ಸೇವನೆ ಅಭ್ಯಾಸ ಇರ್ಬೋದು. ಅವರಿಗೆ 40-50 ವರ್ಷಕ್ಕೆ ಕಣ್ಣು ಕಾಣೋದಿಲ್ಲ ಅಲ್ವಾ. ಇದರಿಂದಾಗಿ ನಂತರ ಕೊನೆಗೆ ಅವರಿಗೆ ಲಕ್ಕ ಹೊಡೆದು ಬಿಡ್ತದೆ. ಯಾಕೆ ಬೇಕೋ ಆ ಒಂದು ವಿಚಾರ, ಈ ಬೀಡಿ ಸಿಗರೇಟ್ ಸೇಯೋದ್ರಿಂದ ಲಕ್ಕ ಹೊಡೆದು ಬಿಡ್ತದೆ. ಈ ಬಲಭಾಗದ ಮಿದುಳಿಗೆ ರಕ್ತ ಸಂಚಲನೆ ಆಗಲಿಲ್ಲ ಅಂದರೆ ಎಡಭಾಗಕ್ಕೆ ಹೊಡಿತದೆ. ಎಡಭಾಗದ ಮಿದುಳಿಗೆ ರಕ್ತ ಸಂಚಲನೆ ಆಗಲಿಲ್ಲ ಅಂದರೆ ಬಲಭಾಗಕ್ಕೆ ಹೊಡಿತದೆ. ಕೆಲವರಿಗೆ ಬಲಕಾಲು ಬಲಕೈ ಬರೋದಿಲ್ಲ, ಕೆಲವರಿಗೆ ಎಡಗೈ ಎಡಕಾಲು ಬರೋಲ್ಲ. ಕಾರಣ ಈ ಮಿದುಳಿಗೆ ಸರಿಯಾದಂಥ ರಕ್ತ ಸಂಚಲನೆ ಆಗೋದಿಲ್ಲ. ಕಾರಣ ಈ ಧೂಮಪಾನ. ನಂತರ ಆಯಸ್ಸು, ಕನಿಷ್ಠ ಆಯಸ್ಸು 100 ವರ್ಷ ಮನುಷ್ಯನ ಆಯಸ್ಸು. ಆದರೆ ಈ 40 ವರ್ಷ 30 ವರ್ಷಕ್ಕೆ ಸತ್ತೋಗ್ಬಿಡ್ತಾರೆ. ಕಾರಣ ಈ ಮದ್ಯಪಾನದಿಂದಾಗಿ. ಅದರಿಂದಾಗಿ ನೀವು ಕುಡಿಯಬಾರ್ದು, ಸೇಯಬಾರ್ದು. ಏಕಾಗ್ರತೆ ಬರೋಲ್ಲ, ಓದೋದಕ್ಕೆ ಏಕಾಗ್ರತೆ ಬರೋಲ್ಲ, ಒಳ್ಳೆಯ ಅಂಕವನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ. ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಪೋಷಕರು ಇರ್ಬೋದು, ತಂದೆ ತಾಯಿ ಇರ್ಬೋದು, ಅವರು ಆ ಒಂದು ಧೂಮಪಾನ ಮದ್ಯಪಾನ ತೆಗೆದುಕೊಳ್ತಿದ್ರೆ ಅವ್ರನ್ನ ನೀವು ನಿಮ್ಮ ಮಾತಿನ ತಿಳುವಳಿಕೆ ಹೇಳಬೇಕಾಗ್ತದೆ. ಅಪ್ಪಾಜಿ ನೀವು ಕುಡಿಬೇಡಿ, ನೀವೇ ಇಲ್ಲ ಅಂದರೆ ನಮಗೆ ತೊಂದರೆ ಆಗುತ್ತದೆ. ಈ ರೀತಿ ಅವರಿಗೆ ನೀವು ಸ್ವಲ್ಪ